ದಲಿತರು ಸಿಎಂ ಆಗಬೇಕು ಅಂತ ಮಹದೇವಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಮುಂದೆ ದಲಿತ ನಾಯಕರೇ ಸಿಎಂ ಆಗಬೇಕು ಅಂತ ಎಚ್.ಸಿ. ಮಹದೇವಪ್ಪ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಮುಂದೆ ದಲಿತ ನಾಯಕರೇ ಸಿಎಂ ಆಗಬೇಕು ಅಂತ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಖಾತೆ ಸಚಿವರು ಬೆಂಗಳೂರಿನಲ್ಲಿ ಮಹದೇವಪ್ಪ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಎಚ್.ಸಿ. ಮಹದೇವಪ್ಪ ಸಿಎಂ ಆದರೆ ನನಗೆ ಸಂತೋಷ ಇದೆ ಎಂದಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಸಿಎಂ ಆಗಲಿ ಅಂತ ಶುಭ ಹಾರೈಸ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರ್, ಹಾಗಾಗಿ ಮಾತಾಡಿದ್ದಾರೆ. ಇಲ್ಲಿಂದಲೇ ನಮ್ಮ ನಮಸ್ಕಾರ ಅಂತ ಡಿ.ಕೆ. ಶಿವಕುಮಾರ್ ಎಚ್.ಸಿ. ಮಹದೇವಪ್ಪ ಅವ್ರಿಗೆ ಹೇಳಿದ್ದಾರೆ. ಈ ಮೂಲಕ ವ್ಯಂಗ್ಯವಾಡಿದ್ದಾರೆ. ತಲೆಬಾಗಿ ನಮಸ್ಕಾರ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್. ಈ ಹಿಂದೆ ಸಹ ಮಹದೇವಪ್ಪ ವಿರುದ್ಧ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ರು. ಈಗಲೂ ಕೂಡ ಅವರು ಅದನ್ನೇ ಹೇಳಿದ್ದಾರೆ. ಮಹದೇವಪ್ಪ ದೊಡ್ಡವರಿದ್ದಾರೆ, ಅವರು ನಮ್ಮ ಹೈಕಮಾಂಡ್ನ ಭಾಗ ಅಂತ ಸೈಲೆಂಟ್ ಆಗಿ ಪಂಚ್ ಕೊಟ್ಟಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರಿಗೆ ಡಿ.ಕೆ. ದಲಿತರು ಸಿಎಂ ಆಗಬೇಕು ಅನ್ನುವಂಥ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ ವಿಚಾರವಾಗಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರೇ ನಮ್ಮ ಹೈಕಮಾಂಡು, ಹಾಗಾಗಿ ಹೇಳಿದ್ದಾರೆ. ದೊಡ್ಡವರವರು, ನಮ್ಮ ಹೈಕಮಾಂಡ್ನ ಒಂದು ಭಾಗ ಅವರು ಹೇಳಿದ್ದಾರೆ ಅಂತಂದಮೇಲೆ ಕೇಳಲೇಬೇಕಲ್ಲ ಅಂತ ಸೈಲೆಂಟಾಗಿ ತಿರುಗೇಟು ಕೊಟ್ಟಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರಿಗೆ ಡಿ.ಕೆ. ಶಿವಕುಮಾರ್. ಎಚ್.ಸಿ. ಮಹದೇವಪ್ಪ ಸಿಎಂ ಆದರೆ ನನಗೆ ಸಂತೋಷ ಇದೆ ಅಂತಲೂ ಹೇಳಿದ್ದಾರೆ. ಎಚ್.ಸಿ. ಮಹದೇವಪ್ಪ ಹೇಳಿಕೆಳಿ ದಲಿತ ಮಂತ್ರಿ, ಹಾಗಾಗಿ ಅವರು ಮುಖ್ಯಮಂತ್ರಿ ಆದರೆ ನನಗೆ ಬಹಳ ಸಂತೋಷ ಇದೆ, ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಅವರು ನಮ್ಮ ನ್ಯಾಷನಲ್ ಲೀಡರ್ ಬೇರೆ, ಹಾಗಾಗಿ ಅವರು ನಮ್ಮ ಹೈಕಮಾಂಡ್ನ ಒಂದು ಭಾಗ ಇದ್ದಾರೆ, ಹಾಗಾಗಿ ಅವ್ರ ಮಾತನ್ನು ಕೇಳಲೇಬೇಕು ಅಂತ ಇಲ್ಲಿಂದಲೇ ಅವರಿಗೆ ದೊಡ್ಡ ನಮಸ್ಕಾರ ಅಂತ ವ್ಯಂಗ್ಯವಾಡಿದ್ದಾರೆ. ತಲೆಬಾಗಿ ನಮಸ್ಕಾರ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್. ಈ ಮೂಲಕ ಎಚ್.ಸಿ. ಮಹದೇವಪ್ಪ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಹೇಳಿಕೆಳಿ ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವ್ರು. ಹಾಗಾಗಿ ಎಚ್.ಸಿ. ಮಹದೇವಪ್ಪ ಅವರು ಈ ಕೊಡ್ತಾ ಇರುವಂಥ ಹೇಳಿಕೆ ಇದೆಯಲ್ಲ, ಒಂದು ವೇಳೆ ಮುಂದಿನ ದಿನಗಳಲ್ಲಿ, ಇದುವರೆಗೂ ದಲಿತರಂತೂ ಸಿ ಎಂ ಆಗಿಲ್ಲ, ಮುಂದಿನ ದಿನಗಳಲ್ಲಿ ದಲಿತರು ಸಿ ಎಂ ಆಗಬೇಕು ಅನ್ನುವಂಥ ಅವರ ಹೇಳಿಕೆ ಯಾವ ಅರ್ಥದಲ್ಲಿತ್ತು, 2028ರ ನಂತರ ನಾವೇ ಬರ್ತೀವಿ ಆಗ ದಲಿತರು ಸಿ ಎಂ ಆಗಬೇಕು ಅಂತನೋ, ಅಥವಾ ಸಿದ್ದರಾಮಯ್ಯನವ್ರನ್ನೇ ಏನಾದರೂ ಕೆಳಗಿಳಿಸಿದರೆ ಆಗ ಸಿ ಎಂ ಸ್ಥಾನ ದಲಿತರಿದ್ದು, ಅಂದರೆ ದಲಿತರು ಸಿ ಎಂ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಸೊ ಈ ವಿಚಾರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಎಚ್.ಸಿ. ಮಹದೇವಪ್ಪ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಸಿ ಎಂ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ ಎಂದಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರ್ ಬೇರೆ, ಹೈಕಮಾಂಡ್ನ ಭಾಗ ಬೇರೆ ಅವರು. ಸೊ ಹಾಗಾಗಿ ಅವ್ರಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ ಅಂತ ಡಿ.ಕೆ. ವ್ಯಂಗ್ಯವಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.